ಆದ್ರೆ ನೀವಿನ್ನೂ ಏನು ಹೇಳಲ್ಲ ಅಲ್ವಾ? ಆದ್ರೆ ನೀನ್ ಕೇಳಿಲ್ಲ ಅಂತ ತಾನೆ? ಕೇಳಿಸ್ಕೊಂಡೆ. ಆದ್ರೆ ನೀವು ಮೋಸ ಮಾಡ್ತಾ ಇದೀರ ನನ್ಗೆ. ಇದು ಮೋಸ. ನನ್ ಮಾಮ್ಗೆ ಹೋಗಿ ಹೇಳ್ತೀನಿ ರೀ. ಅಯ್ಯೋ ಏನಾಯ್ತು ರಾಜ? ಅಯ್ಯೋ ಮಾಮ್ ಕೆಳಗ್ ಬಿದ್ದೋದ್ರು. ನಾನ್ ಕೆಳಗ್ ಬೀಳ್ಬೇಕಾದ್ರೆ ಹಿಡ್ಕೊಳ್ಳೋದಲ್ವೇನೋ? ಹೋಗ್ಲಿ, ಕೆಳಗ್ ಬಿದ್ಮೇಲೆ ಆದ್ರೂ ಮೇಲೆ ಎಪ್ಸೋದಲ್ವೇನೋ? ಇಳಿ ಮಮ್, ನಿಧಾನವಾಗಿ. ಅಮ್ಮ, ಅಯ್ಯೋ ಅಮ್ಮ, ನಿಧಾನ. ಯಾಕೆ ಹಾಗೆ ಬಿದ್ದು ಹೋದ್ರಿ ಅತ್ತೆ? ಗಾಯತ್ರಿ ಬೀಳಿಸ್ಬಿಟ್ಲು. ಸ್ವಲ್ಪ ಸುಮ್ನೆ ಇರಿ. ಚಿಕ್ಕ ಮಗು ನಿಮ್ಮನ್ನ ಕೆಳಗ್ ತಳ್ಳಿದ್ಲು ಅಂದ್ರೆ ಯಾರಾದ್ರೂ ನಂಬ್ತಾರಾ? ಅಯ್ಯೋ ನೀವು ನಂಬೇಕು ನೋಡಿ. ಮಾಮ್ ಸೀರೆ ಮೇಲೆ ಕಾಲಿಟ್ರು. ಆ ಸೀರೆನ ಈ ಮಗು ಎಳ್ದಿದ ತಕ್ಷಣನೇ ದಡಾರ್ ಅಂತ ಬಿದ್ದೋದ್ರು. ಸೀರೆ ಮೇಲೆ ನೀವ್ ಯಾಕೆ ನಿಂತ್ಕೊಂಡ್ರಿ? ಸೀರೆ ಉಟ್ಕೊಂಡೇ ಇದಾರಲ್ವಾ? ಅತ್ತೆ ಉಟ್ಕೊಂಡಿರೋ ಸೀರೆ ಅಲ್ಲ, ಕೆಳಗ್ ಬಿದ್ದಿರೋ ಸೀರೆ. ಈ ಸೀರೆ ನಮ್ಮ ಅಕ್ಕಂದು. ಈಗ ಸೀರೆ ಕದಿಯೋ ಲೆವೆಲ್ಗೂ ಬಂದ್ಬಿಟ್ಯಾ ಬ್ರೋ? ಕಳ್ಳಕೃಷ್ಣನ್ ತರ ಫೀಲ್ ಮಾಡ್ಕೋತಿರ್ಬೇಕು. ಏಯ್ ನಿಲ್ಲಿಸ್ತೀರಾ? ಅಯ್ಯೋ ಆ ಸೀರೆ ನಾನ್ ತಗೊಂಡ್ ಬರ್ಲಿಲ್ಲ. ಗಾಯತ್ರಿನೇ ತಗೊಂಡ್ ಬಂದು ಇಲ್ಲಿ ನೋಡಿ ಆ ಬಾಗ್ಲೊಳಗ್ ತೋರ್ಸಕ್ ನೋಡ್ತಾ ಇದ್ದಾಳೆ. ಮಾವನ್ ರೂಮ್ ಒಳಗ್ ಹಾಕೋದಕ್ಕ? ಹೌದಪ್ಪ. ಗಲಾಟೆ ಮಾಡೋದಕ್ಕೆ ಹೊತ್ತು ಗೊತ್ತಿಲ್ವಾ ನಿನ್ಗೆ? ಏ ಯಾಕೆ ಹಾಗೆ ಬೈತ್ಯಾ? ಒಂದ್ ನಿಮಿಷ ವಿಕ್ರಾಂತ್. ನಾವಿಷ್ಟೆಲ್ಲ ಜೋರಾಗಿ ಮಾತಾಡ್ತಿದ್ರು ರೂಮ್ ಅಲ್ಲಿರೋ ಚಿಕ್ಕಪ್ಪ ಆಂಟಿ ಬಂದಿಲ್ವಲ್ಲ? ಅತ್ತೆ ಕೆಳಗ್ ಬಿದ್ದು ಬಡ್ಕೊಂಡ್ರು ಆಂಟಿ ಯಾಕೆ ರೂಮ್ ಇಂದ ಆಚೆ ಬಂದೇ ಇಲ್ಲ? ರೂಮ್ ಅಲ್ಲೇ ಇದ್ದಾರಾ ಇಲ್ಲ ಆಚೆ ಎಲ್ಲಾದ್ರೂ ಹೋಗಿದಾರಾ? ಈ ಟೈಮಲ್ಲಿ ನಿದ್ದೆ ಮಾಡ್ದೆ ಎಲ್ಲಿಗೆ ಹೋಗ್ತಾರೆ? ಮತ್ತೆ ಏನ್ ಮಾಡ್ತಾ ಇದ್ರಿ ಒಳಗೆ? ಮಾವ, ಅತ್ತೆ ಬಾಗ್ಲು ತೆಗೀರಿ. ವಲ್ಲಭವ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯೋ? ಅಯ್ಯ ನಾವಿಲ್ಲಿ ಒದ್ದಾಡ್ತಾ ಇದ್ರೆ ಅವ್ರ ಮಾತ್ರ ಒಳಗೆ ರೊಮ್ಯಾನ್ಸ್ ಮಾಡ್ಕೋಬೇಕಾ? ಅಯ್ಯ ಸುಮ್ಮನೆ ನೀವು. ಬಾಗ್ಲು ತೆಗೀರಿ ಮಾವ, ಬಾಗ್ಲು ತೆಗೀರಿ. ಬ್ರೋ ಏನ್ ಮಾಡ್ತಿದ್ರ ಒಳಗೆ? ಏನು ಅಲ್ಲವ, ಬಾಗ್ಲ ಹಾಕ್ತರ್ತೀಯ? ಬಾ, ಸ್ವಲ್ಪ ಹೊತ್ತು ನಿದ್ದೆ ಮಾಡೋದಕ್ಕೂ ಬಿಡಲ್ವಾ ನೀವು? ರೂಮ್ಗೆ ಯಾಕೆ ಬೀಗ ಹಾಕಿದ್ರಿ ಚಿಕ್ಕಿ? ನಾವು ನಿದ್ದೆ ಮಾಡುವಾಗ ಗೊತ್ತಿಲ್ಲದೆ ಯಾರಾದ್ರೂ ಒಬ್ಬ ಕಳ್ಳ ಬಂದು ಡಿಸ್ಟರ್ಬ್ ಮಾಡ್ಬಿಟ್ರೆ ನಮ್ಗೆ? ಮಧ್ಯರಾತ್ರಿನಲ್ಲಿ ನನ್ನ ಪರಿಸ್ಥಿತಿ ಏನಾಗ್ಬೇಕು? ಮೊದ್ಲೇ ಈಗ ನನ್ನ ತಾಯಿ ಬೇರೆ ಆಗ್ತಿದ್ದೀನಿ. ಕಳ್ತನ ಮಾಡೋದಕ್ಕೆ ನಿಮ್ ರೂಮಲ್ಲಿ ಏನಿದೆ ಚಿಕ್ಕಮ್ಮ? ಯಾಕಿರಲ್ಲ? ನನಗ್ ಮೋಸ ಮಾಡಿ ತಗೊಂಡಿರೋ ಆಸ್ತಿ ಪತ್ರ ಇದೆಯಲ್ಲ, ಮೊದ್ಲು ಏಯ್
ಚಿಕ್ಕ